ಹಲೋ ಎವ್ರಿವನ್. ಸೊ ತುಂಬ ಜನ ಕೇಳ್ತಿರ್ತಾರೆ ವೆಯ್ಟ್ ಲಾಸ್ಗೆ ಎಕ್ಸಸೈಸ್ ಮಾಡಬೇಕಂತ. ಜಿಮ್ಮಿಗೆ ಹೋಗಬೇಕು ಅಂದರೆ ಆದರೆ ವೆಯ್ಟ್ ಲಾಸ್ ಆಗ್ತಾಯಿಲ್ಲ ಅಂತ ಹೇಳ್ತಾರೆ. ಬಟ್ ಟ್ರುತ್ ಏನಂದರೆ ವೆಯ್ಟ್ ಲಾಸ್ 70% ಏನು ಊಟ ತಿಂಡಿ ಮಾಡ್ತೀರಾ, ನಿಮ್ಮ ಡಯಟ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ 30% ಎಕ್ಸಸೈಸ್ ಮೇಲೆ. ಸೊ ನೀವು ಡೈಲಿ ವರ್ಕೌಟ್ ಮಾಡಿದ್ರೂ ಫುಡ್ ಲೈಫ್ ಸ್ಟೈಲ್ ಸರಿ ಇಲ್ಲ ಅಂತ ಹೇಳಿದ್ರೆ ವೆಯ್ಟ್ ಲಾಸ್ ಆಗಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ಮದು ಊಟ ತಿಂಡಿ ಏನು ಮಾಡ್ತೀರಾ ಪ್ರೋಟೀನ್ ರಿಚ್ ಆಗಿ ಇಟ್ಕೊಳ್ಳಿ. ಸೊ ಪ್ರೋಟೀನ್ ರಿಚ್ ಮಾಡೋದ್ರಿಂದ ಫ್ಯಾಟ್ ಲಾಸ್ ಚೆನ್ನಾಗಾಗುತ್ತೆ, ಮಸಲ್ ಲಾಸ್ ಆಗಲ್ಲ ಮೇಯ್ನಾಗಿ. ಬಿಕಾಸ್ ನೀವು ವೆಯ್ಟ್ ಲಾಸ್ ಮಾಡಬೇಕಂದಿದ ತಕ್ಷಣ ಮಸಲ್ ಲಾಸ್ ಆಗಿದ್ರೆ ಏನೂ ಯೂಸ್ ಇಲ್ಲ. ಸೊ ಫ್ಯಾಟ್ ಬರ್ನ್ ಆಗಬೇಕು. ಸೊ ಫ್ಯಾಟ್ ಬರ್ನ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ ಪ್ರೋಟೀನ್. ಆ್ಯಂಡ್ ಏನು ನಿಮ್ಮದು ಹಂಗರ್ನ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಜಿಮ್ ಬೇಡ ಅಂತ ಇಲ್ಲ, ಬಟ್ ಜಿಮ್ ಬೋನಸ್ ಇದ್ದಂಗೆ. ಬಟ್ ಮೇಯ್ನಾಗಿ ನಿಮ್ಮದು ವರ್ಕ್ ಮಾಡಬೇಕಾಗಿರೋದು 70% ನ್ಯೂಟ್ರಿಷನ್ ಆ್ಯಂಡ್ ಡಯಟ್ ಮೇಲೆ. ಸೊ ನಿಮ್ಮದು ಊಟ ತಿಂಡಿ ಲೈಫ್ ಸ್ಟೈಲ್ ಕರೆಕ್ಟಾಗಿ ಇಟ್ಕೊಂಡು ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ ಇಸ್ ಅ ಪಾರ್ಟ್ ಆಫ್ ಲೈಫ್. ಸೊ ಜಿಮ್ಗೆ ಫಿಸಿಕಲ್ ಆ್ಯಕ್ಟಿವಿಟಿಗೋಸ್ಕರ ಜಿಮ್ಮಿಗೆ ಕೂಡ ಹೋಗ್ಬೋದು.